ಅನೇಕ ಜನರು ತಮ್ಮ ಸ್ನೇಹಿತರು ಮತ್ತು ಕುಟುಂಬಗಳೊಂದಿಗೆ ಮೃಗಾಲಯಕ್ಕೆ ಹೋಗ್ತಾರೆ. ಅಲ್ಲಿ ವಿವಿಧ ಕಾಡು ಪ್ರಾಣಿಗಳನ್ನು ನೋಡಿ ಆನಂದಿಸ್ತಾರೆ. ಈ ಪ್ರಕ್ರಿಯೆಯಲ್ಲಿ ಕೆಲವರು ಮೃಗಾಲಯಕ್ಕೆ ಹೋಗಿ ಪ್ರಾಣಿಗಳಿಗೆ ಆಹಾರವನ್ನ ನೀಡ್ತಾರೆ. ಇನ್ನು ಕೆಲವರು ಪ್ರಾಣಿಗಳ ಜೊತೆ ಕ್ರೂರವಾಗಿ ವರ್ತಿಸ್ತಾರೆ. ಕಲ್ಲು ಕೋಲುಗಳಿಂದ ಹೊಡೆಯುವುದು, ಹೀಗೆ ಸುಮ್ಮನೆ ಮಲಗಿರುವ ಪ್ರಾಣಿಗಳಿಗೆ ಹಿಂಸೆ ನೀಡ್ತಾರೆ. ಇದೀಗ ಅಹಮದಾಬಾದ್ನಲ್ಲಿ ನಡೆದಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತು ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಕಂಕರಿಯಾ ಮೃಗಾಲಯದಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಅಬ್ದುಲ್ ಎಂಬ ವ್ಯಕ್ತಿ ಕೋತಿಗೆ ಆಹಾರ ನೀಡುವ ನೆಪದಲ್ಲಿ ಅವುಗಳಿಗೆ ಹಿಂಸೆ ನೀಡಿದ್ದಾನೆ. ಅಲ್ಲದೆ ಕೋತಿಗಳಿಗೆ ತನ್ನ ಶೂನಿಂದ ಹೊಡೆದು ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾನೆ. ಈ ಘಟನೆ ಅಲ್ಲಿನ ವಿಡಿಯೋಗಳಲ್ಲಿ ದಾಖಲಾಗಿದೆ. ಇನ್ನು ಮೃಗಾಲಯದ ಸಿಬ್ಬಂದಿ ತಕ್ಷಣ ಮಧ್ಯ ಪ್ರವೇಶಿಸಿ ಅವನಿಗೆ ಸ್ಥಳದಲ್ಲಿಯೇ ಶಿಕ್ಷೆ ವಿಧಿಸಿದ್ರು. ಇದು ವೈರಲ್ ಆಗ್ತಾ ಇದ್ದಂತೆ ನೆಟಿಸನ್ಗಳು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಪ್ರಾಣಿ ಪ್ರಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಕೃತ್ಯಗಳಿಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಒಟ್ಟಾರೆಯಾಗಿ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂಥದ್ದು. ಮೃಗಾಲಯಕ್ಕೆ ಹೋದವರು ಪ್ರಾಣಿಗಳನ್ನು ನೋಡಿ ಹಾಗೇ ಬರಬೇಕು, ಆದರೆ ತಮ್ಮ ಒಂದು ಚೇಷ್ಟೆಗಳನ್ನು ಮಾಡುವಂಥದ್ದು, ಪ್ರಾಣಿಗಳಿಗೆ ಕ್ರೂರವಾಗಿ ಹಿಂಸೆಯನ್ನು ನೀಡುವಂಥದ್ದು, ಈ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ನಡೆದಿರುವಂಥದ್ದು. ಕಲ್ಲಲ್ಲಿ ಹೊಡೆಯುವಂಥದ್ದಾಗಿರಬಹುದು, ಕೋಲುಗಳಿಂದ ಹೊಡೆಯುವಂಥದ್ದಾಗಿರಬಹುದು, ಸುಮ್ಮನೆ ಮಲಗಿರುವಂತಹ ಪ್ರಾಣಿಗಳಿಗೆ ಹಿಂಸೆಯನ್ನು ನೀಡ್ತಿರ್ತಾರೆ. ಇದೀಗ ಅದೇ ರೀತಿಯ ಒಂದು ಘಟನೆ ಅಹಮದಾಬಾದ್ನಲ್ಲಿ ನಡೆದಿರುವಂಥದ್ದು. ಈ ಘಟನೆ ಈಗ ಬೆಳಕಿಗೆ ಬಂದಿದೆ. ಈ ಕುರಿತು ವಿಡಿಯೋಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಕಂಕರಿಯಾ ಮೃಗಾಲಯದಲ್ಲಿ ಈಗ ಈ ಒಂದು ಆಘಾತಕಾರಿ ಘಟನೆ ನಡೆದಿರುವಂಥದ್ದು. ಅಬ್ದುಲ್ ಎಂಬ ವ್ಯಕ್ತಿ ಕೋತಿಗಳಿಗೆ ಆಹಾರವನ್ನು ನೀಡುವಂತಹ ನೆಪದಲ್ಲಿ ಅವುಗಳಿಗೆ ಹಿಂಸೆಯನ್ನು ನೀಡಿದ್ದಾನೆ. ಅಲ್ಲದೆ ಕೋತಿಗಳಿಗೆ ತನ್ನ ಶೂನಿಂದ ಹೊಡೆದು ಪೈಶಾಚಿಕ ಕೃತ್ಯವನ್ನು ಎಸಗಿದ್ದಾನೆ. ಈ ಒಂದು ಘಟನೆ ನಿಜಕ್ಕೂ ಕೂಡ ಬೇಸರವನ್ನು ಉಂಟು ಮಾಡುವಂಥದ್ದು. ಇನ್ನು ಈ ಒಂದು ಘಟನೆ ನಡೀತಾ ಇದ್ದಾಗ ವಿಡಿಯೋದಲ್ಲಿ ಮೃಗಾಲಯದ ಸಿಬ್ಬಂದಿ ಅದನ್ನು ಗಮನಿಸಿರುವಂಥದ್ದು. ತಕ್ಷಣ ಮಧ್ಯ ಪ್ರವೇಶಿಸಿ ಅವನಿಗೆ ಸ್ಥಳದಲ್ಲೇ ಶಿಕ್ಷೆಯನ್ನು ವಿಧಿಸಿದ್ರು. ಇದು ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ಇದಕ್ಕೆ ಗಂಭೀರವಾಗಿ ತೆಗೆದುಕೊಂಡು ಆತನ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆತನಿಗೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಒಟ್ಟಾರೆಯಾಗಿ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ.